ನಾವು ಮುದ್ದೇಬಿಹಾಳ ತಾಲೂಕಿಂದ ನಸಿಕ್ನಾಗ 4 ಗಂಟೆಗೆ ಎದ್ದು ಎಕ್ಸಾಮ್ ಬರಿಬೇಕಂತ ಬಂದೇವ್ರಿ. ಅದು ಆಗಿರೋ ಕಷ್ಟಗಳೆಲ್ಲ ನಮಗೆ ಗೊತ್ತಾ. ಎಕ್ಸಾಮ್ ಬರಿಬೇಕಂತೇಳಿ ನಾವು ಎಷ್ಟು ಕಷ್ಟಪಟ್ಕೊಂಡು ಬಂದೀವಣ್ಣ ನಮಗೆ ಗೊತ್ತಾ. ಹಾಲ್ ಟಿಕೆಟ್ ಒಳಗೆ ಮೆನ್ಷನ್ ಆಗಿರೋ ಟೈಮು 10:15 ಅಂತೇಳಿ ಮೆನ್ಷನ್ ಆಗಿದೆ. 10:15 ಅಲ್ಲ 11:30 11 ಗಂಟೆ ಆದ್ರೂ ನಮಗೆ OMR ಇಲ್ಲ, ಕ್ವಶನ್ ಪೇಪರ್ ಇಲ್ಲ. ನಾವು ಬಂದಿರೋದು ಅದಕ್ಕೆ ಟೈಮ್ ಸೆನ್ಸ್ ಇಲ್ವಾ, KEದವ್ರಿಗಿಲ್ವಾ ಅಥವಾ ಏನು ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಇಲ್ವಾ? ಟೈಮ್ ಸೆನ್ಸ್ ಇರ್ಬೇಕು ತಾನೆ. ನಾವು 10 ನಿಮಿಷ ಲೇಟಾಗಿ ಬಂದರೆ ಸ್ಟೂಡೆಂಟ್ಸ್ನ ಒಳಗೆ ಸೇರ್ಸಲ್ಲ. ಮೊನ್ನೆನೇ ಎಕ್ಸಾಂಪಲ್ ನೋಡಿದ್ವಿ, 2 ನಿಮಿಷ ನೀಟಾಗಿ ಲೇಟಾಗಿ ಬಂದಿದ್ದಕ್ಕೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಎಕ್ಸಾಂಪಲ್ಸ್ ಎಲ್ಲ ನಾವು ನೋಡ್ತೀವಿ. ಮತ್ತು ಇವರು ಅರ್ಧ ಗಂಟೆ 1 ಗಂಟೆ ಲೇಟ್ ಮಾಡಿದ್ರೆ ಅವ್ರಿಗೇನು ಇಲ್ಲಿ ಏನೂ ಇಲ್ಲ. ಸೆಕ್ಯೂರಿಟಿ ಎಲ್ಲಿದೆ? ಅದಲ್ಲದೆ ಕ್ವಶನ್ ಪೇಪರು ಎಲ್ಲ ಸೆಂಟರ್ಗಳಿಗೂ ಒಮ್ಮೆ ಡಿಸ್ಟ್ರಿಬ್ಯೂಟ್ ಆಗ್ತಾವೆ. ನಮ್ಗೆ ಯಾಕೆ ಅರ್ಧ ಗಂಟೆ ಲೇಟ್ ಆಗಿದ್ರೆ ಆಗಲಿ, ಸಮ್ ಇಶ್ಯೂಸಿಂದ ಲೇಟ್ ಆಗಿರ್ಬೋದು, ಅದನ್ನು ನಾವು ಅಗ್ರಿ ಮಾಡ್ಕೊತೀವಿ. ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಹೆಂಗೋ ಮಾಡ್ತಾರಂತಂದ್ರೆ OMR ಜೋಡಿ ಕ್ವಶನ್ ಪೇಪರ್ ಕೋಡ್ ಮ್ಯಾಚ್ ಆಗ್ತಿಲ್ಲ. ಯಾಕೆ ಅವ್ಯವಸ್ಥೆ ಆಗಿದೆ? ನನ್ನ ಹೆಸರು ಸೌಜನ್ಯ, ಮುದ್ದೇಬಿಹಾಳ ತಾಲೂಕಿಂದ ನಾನು ಮಾತಾಡ್ತಿರೋದು. ಸರ್, ನನ್ನ ಹೆಸರು ಮಾಲಾಶ್ರೀ ರಾಠೋಡ್ ಅಂತ ಸರ್. ನಾನು ಬಸವನ ಬಾಗೇವಾಡಿದಿಂದ ಬಂದಿದ್ದೀನಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀಲಿಕ್ಕಂತ ಬಂದಿದ್ದೀನಿ ಸರ್. ನಾನು 10:15ಗೆ ಎಕ್ಸಾಮ್ ಬರೆಸ್ಬೇಕು ತಾನೇ. ಟೈಮ್ ಟೇಬಲ್ ಇಲ್ವಾ ಇವರಿಗೆ? 10:15 ಓಕೆ 5 ಮಿನಿಟ್ ವೇಟ್ ಮಾಡಿ ಅಂತ ಹೇಳಿದ್ರು. ವೇಟ್ ಮಾಡಿದ್ವಿ ಸರ್. ಸರ್ ಸಮಸ್ಯೆ ಅಂತ ಸರ್, ನಮಗೆ ಕ್ವಶನ್ ಪೇಪರೇ ಕೊಟ್ಟಿಲ್ಲ, OMR ಶೀಟು ಕೊಟ್ಟಿಲ್ಲ. ಮತ್ತೆ ಬಾಜು ಬ್ಲಾಕ್ ಅಲ್ಲಿ OMR ಶೀಟ್ ಕೊಟ್ಟಿದ್ದಾರೆ ಸ್ವಲ್ಪ ಜನಗೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ನಮ್ಮ ಬ್ಲಾಕ್ 7 ಬ್ಲಾಕ್ ಕೊಟ್ಟಿಲ್ಲ ನಮಗೆ. ಕ್ವಶನ್ ಪೇಪರ್ ಕೊಟ್ಟಿಲ್ಲ, OMR ಶೀಟು ಕೊಟ್ಟಿಲ್ಲ. ಮತ್ತೆ ನಾವು ಹೊರಗಡೆ ಬಂದ್ವಿ. 5 ಮಿನಿಟ್ ವೇಟ್ ಮಾಡಿ ಅಂತ ಹೇಳಿದ್ರು. 5 ಮಿನಿಟ್ ವೇಟ್ ಮಾಡಿದ್ದೀವಿ. 11 o'clock ಮಟ್ಟ ವೇಟ್ ಮಾಡಿ ಸರ್. 11:30 ಮಟ್ಟ ವೇಟ್ ಮಾಡಿದ್ದೀವಿ ಸರ್. ಹಾ ಸರ್, ನಮ್ದು OMR ಕೊಟ್ಟಿಲ್ಲ, ಕ್ವಶನ್ ಪೇಪರ್ ಕೊಟ್ಟಿಲ್ಲ ಸರ್. ಏನ್ ಮಿಸ್ ಮ್ಯಾಚ್ ಆಗ್ಬೇಕು ನಮ್ದು? ಸ್ವಲ್ಪ ಜನಗೆ ಹಂಗೆ ಮತ್ತೆ ಸ್ವಲ್ಪ ಜನಗೆ ಒಳಗಡೆ. ಮತ್ತೆ ಇವಾಗ ಸರ್ ಎಕ್ಸಾಮ್ ಬರೆಸ್ತಿದ್ದಾರೆ. DC ಸರ್ ಒಳಗಡೆ ಹೋಗಿದ್ದಾರೆ. ಮತ್ತೆ SP ಸರ್ ಲಾಟ್ರಿ ಚಾರ್ಜ್ ಮಾಡ್ತಿದ್ದಾರೆ. SP ಸರ್ ಸಿಟ್ಟಿಗಂತ ಬಾಯ್ಸ್ ಎಲ್ಲ ಗೇಟ್ ಮುರಿದಿದ್ದಾರೆ. ಓಕೆ, ಸಿಟ್ ಬರುತ್ತೆ, ಹೊಟ್ಟೆ ಉರಿಯುತ್ತೆ ಸರ್. ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ದಾರೆ. ರೂಮ್ ಬಾಡಿಗೆ ಆಗಲಿ ಕೋಚಿಂಗ್ ಫೀ ಆಗಲಿ, ಮೆಸ್ಸಿಗಾಗಲಿ ಎಲ್ಲದಕ್ಕೂ ಖರ್ಚು ಮಾಡಿದ್ದಾರೆ. ಬೆಳಗ್ಗೆಯಿಂದ ಬಂದಿದ್ದೀವಿ ಸರ್. ಸರ್ ಇಲ್ಲಿ ಒಂದೇ ಆಗಿದೆ ಸರ್. ಇಲ್ಲಿ ಒಂದೇ ಶಾರದಾಂಬ PU ಕಾಲೇಜಲ್ಲಿ ಸೆಂಟ್ರಲ್ಲಿ ತಿಕೋಟ ಎಂಬಲ್ಲಿ ಆಗಿದೆ ಸರ್ ಇದು. ಅದಕ್ಕೆ ನಮಗೆ ನ್ಯಾಯ ಬೇಕು ಸರ್. ಮಾಲಾಶ್ರೀ ರಾಠೋಡ್ ಅಂತ ಸರ್. ಮೊದಲು 10-15 ನಿಮಿಷಕ್ಕೆ ನಮಗೆ OMR ಶೀಟ್ ಕೊಡಬೇಕಾಗಿತ್ತು ಸರ್. ಅವರು OMR ಶೀಟೇ 11 ಗಂಟೆಗೆ ತಂದು ಕೊಡ್ತಾರೆ. 11 ಗಂಟೆಗೆ ತಂದು ಕೊಟ್ಟು 11:15 ಗಂಟೆಗೆ ಕ್ವಶನ್ ಪೇಪರ್ ತಂದು ಕೊಡ್ತಾರೆ. ಕ್ವಶನ್ ಪೇಪರ್ ನೋಡಿದ ಬಳಿಕ ನಾವು OMR ಶೀಟ್ ಮೊದಲು ತುಂಬಿರ್ತೇವೆ ಸರ್. OMR ಶೀಟ್ ಮೊದಲು ತುಂಬಿದ ಮೇಲೆ ಕ್ವಶನ್ ಪೇಪರ್ ಮತ್ತು OMR ಶೀಟಿನ ಸೀರಿಯಲ್ ನಂಬರ್ ಕರೆಕ್ಟ್ ಇರಲಿಲ್ಲ ಸರ್. ಒಂದಕ್ಕೊಂದು ಮ್ಯಾಚ್ ಆಗಲಿಲ್ಲ. ಯಾಕೆ ಸರ್ ಹಿಂಗೆ? ಯಾಕಂದ್ರೆ ಅದೆಲ್ಲ ನಾವು ಮಾಡ್ತೇವೆ, ಅದಕ್ಕೆ ಡಿಸಿಷನ್ ತೊಗೊತೇವೆ, ನೀವು ತುಂಬ್ರಿ ಹೇಳ್ತಾರೆ ಸರ್. ಈಗ ಹಿಂಗೆ ಮಾಡಿದೆ ಅಂದ್ರೆ ಸರ್, ನಾಳೆಗೆ ಅಲ್ಲಿ ನಮ್ಮ ಕ್ವಶನ್ ಪೇಪರ್ ಸ್ಕ್ಯಾನ್ ಆಗಲ್ಲ ಸರ್. ನಮ್ಮ OMR ಶೀಟ್ ಸ್ಕ್ಯಾನ್ ಆಗಲ್ಲ ಸರ್. ಇದು ಎಕ್ಸಾಮ್ ನಡೆಸಬೇಕಾಗ್ತದೆ ಸರ್. KE ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ ಬೇರೆ ಇದೆ ಸರ್. ಅದು ಎಕ್ಸಾಮ್ ನಡೆಸ್ಬೇಕು ಸರ್. ಎಕ್ಸಾಮ್ ನಡೆಸಲಿಲ್ಲ ಅಂದ್ರೆ ನಾ ಬಿಜಾಪುರ DC ಆಫೀಸ್ ಮುಂದೆ ಊರ್ಲಾಕೊಂಡು ಸೈತೀನಿ ಸರ್. ನಮ್ಮ ತಂದೆ ತಾಯಿ ಒಂದು ವಿಶ್ವಾಸ ಇಟ್ಟು ನನ್ನ ಮಗ ಈ ಸಲ ಅಧಿಕಾರಿ ಆಗಿ ಬರ್ತಾನೆ ಅಂತ ವಿಶ್ವಾಸ ಇಟ್ಟು ನಸಿಕಿಂದ 4ಕ್ಕೆ ಬಿಸಿ ನಮಗೆ ಇಲ್ಲಿಗೆ ಊಟ ಮಾಡಿಸಿ ಕಳಿಸಿರ್ತಾರೆ. ಎದ್ರ ಕಾಲ ಕಳಿಸಿರ್ತಾರೆ ಸರ್. ಹಾಗಾಗಿ ನಮಗೆ ತುಂಬ ಬೇಜಾರಾಗಿದೆ ಸರ್. ಇದು ಎಕ್ಸಾಮ್ ನಡೆಸಲಿಲ್ಲ ಅಂದ್ರೆ ಸರ್ಕಾರ ನಾವು ಬಿಜಾಪುರ DC ಆಫೀಸ್ ಮುಂದೆ ಊರಲ್ಲಿ ಹಾಕೊಳ್ಳೋದಂತೂ ಗ್ಯಾರಂಟಿ ಸರ್. ನಮ್ಮ ಹೆಸರು ಸಿದ್ದಪ್ಪ ಹಿರೇಕುರ್ಬಾರ, ಇಂಡಿ ತಾಲೂಕು ಹಂಜಿಗಿಂದ ಬಂದಿದ್ದೀವಿ.